ವ್ಯಸನಮುಕ್ತ ಮತ್ತು ಪುನರ್ವಸತಿ ಕೇಂದ್ರದಿಂದ ಮಹಿಳೆಯರು ಹಾಗೂ ಪುರುಷರಿಗೆ ಆಯೋಜನೆ ಮಾಡಿರುವ 10 ದಿನಗಳ ಉಚಿತ ಕುಡಿತ ಬಿಡಿಸುವ ಶಿಬಿರಕ್ಕೆ ಚಾಲನೆ ಸಿಕ್ಕಿದೆ. ಶಿಬಿರಕ್ಕೆ ದಾಖಲಾದ ವ್ಯಸನಿಗಳಿಗೆ ಸಂಸ್ಥೆಯ ಸಂಸ್ಥಾಪಕ ಎಸ್ ಬಸವರಾಜು ಹೂವಿನ ಹಾರ ಹಾಕಿ ಆರತಿ ಬೆಳಗಿ ವಿನೂತನವಾಗಿ ಬರಮಾಡಿಕೊಂಡ್ರು. ಶಿವಲಿಂಗಕ್ಕೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು. ವ್ಯಸನ ಮುಕ್ತರಾಗಿ ಜೀವನ ನಡೆಸುವಂತೆ ಕಂಕಣ ಕಟ್ಟಿಸಿ ಸಂಕಲ್ಪ ಮಾಡಿಸಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ ಬಸವರಾಜು ಅವರು, ಬಸವ ಮಾರ್ಗ ಸಂಸ್ಥೆ ಕಳೆದ 6 ವರ್ಷಗಳಿಂದ ನಿರಂತರ ಸೇವೆ ನೀಡುತ್ತಾ ಇದೆ. ಇದುವರೆಗೂ 54 ಉಚಿತ ಶಿಬಿರಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. 12,000ಕ್ಕೂ ಹೆಚ್ಚು ವ್ಯಸನಿಗಳು ವ್ಯಸನದಿಂದ ಹೊರಬಂದಿದ್ದಾರೆ. ಸಾವಿರಾರು ಕುಟುಂಬ ಇಂದು ನೆಮ್ಮದಿ ಜೀವನ ನಡೆಸ್ತಾ ಇವೆ. 55ನೇ ಶಿಬಿರದಲ್ಲಿ ನಿರೀಕ್ಷೆಗೂ ಮೀರಿದ ಜನರು ಬಂದಿದ್ದಾರೆ. ಇದೇ ಮೊದಲ ಬಾರಿಗೆ ದಾಖಲೆ ಪ್ರಮಾಣದಲ್ಲಿ ದಾಖಲಾತಿಯಾಗಿದೆ. ಶಿಬಿರಾರ್ಥಿಗಳಿಗೆ 10 ದಿನ ನಿರಂತರ ತರಬೇತಿ ನೀಡಲಾಗುತ್ತೆ. ಒಬ್ಬ ವ್ಯಸನ ಬಿಡುತ್ತೇನೆ ಅನ್ನೋದೇ ದೊಡ್ಡ ಸಾಧನೆ. ಆದ್ದರಿಂದಲೇ ಹಾರ ಹಾಕಿ ಆರತಿ ಬೆಳಗಿ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಮೂಲಕ ವ್ಯಸನದ ವಿರುದ್ಧ ಸಂಭ್ರಮಾಚರಣೆ ಮಾಡಲಾಗಿದೆ ಎಂದು ವಿನೂತನ ಪ್ರಯೋಗದ ಬಗ್ಗೆ ವಿವರಣೆ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜು ಅಂತ, ಬಸವ ಮಾರ್ಗ ಫೌಂಡರ್. ಬಸವ ಮಾರ್ಗ ಸಂಸ್ಥೆ ಇವಾಗ 55ನೇ ಉಚಿತ ಕುಡಿತ ಬಿಡಿಸುವ ಶಿಬಿರನ ಆಯೋಜನೆ ಮಾಡಿದೆ. ಇದಕ್ಕೆ ಕರ್ನಾಟಕದಲ್ಲಿ ಎಲ್ಲ ಮೂಲೆಯಿಂದಲೂ ಜನ ಬಂದಿದ್ದಾರೆ. ಸರಿಸುಮಾರು 200 ಜನಕ್ಕೆ ಈ ಕ್ಯಾಂಪ್ನ ನಾವು ಆಯೋಜನೆ ಮಾಡಿದ್ದೀವಿ. ಎಲ್ಲ ರೀತಿ ಜನಕ್ಕೆ ಅನುಕೂಲಗಳನ್ನ ನಾವು ಮಾಡಿಕೊಡ್ತಿದ್ದೀವಿ. ತುಂಬ ಈ ಕಾರ್ಯಕ್ರಮದಲ್ಲಿ ಮನೆಯವರು ಮತ್ತು ವ್ಯಸನಕ್ಕೆ ದಾಸರಾದಂಥ ವ್ಯಕ್ತಿಗಳು ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನನಗೆ ಸಂಪೂರ್ಣ ನಂಬಿಕೆ ಇದೆ, ಇಲ್ಲೆಲ್ಲ ಬಂದಿದ್ದರು ಕುಡಿತ ಮುಕ್ತವಾದ ಜೀವನ ನಡೆಸ್ತಾರೆ ಅಂತ. ಇದಕ್ಕೆ ಭಗವಂತನ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರ್ತದೆ. ಎಲ್ಲರೂ ಈ ಕಾರ್ಯಕ್ರಮನ ಪಾಲ್ಗೊಂಡು ಯಶಸ್ವಿಗೊಳಿಸ್ತಾರೆ. ಕುಟುಂಬವಾಗಲಿ ಸಮಾಜವಾಗಲಿ ವ್ಯಸನವನ್ನು ದ್ವೇಷ ಮಾಡಬೇಕೇ ಹೊರತು ವ್ಯಸನಿಯನ್ನಲ್ಲ. ವ್ಯಸನಿಯನ್ನ ಪ್ರೀತಿ, ಕರುಣೆ, ಆಧ್ಯಾತ್ಮದ ಮೂಲಕ ಹೊರತರಬೇಕು. ಅದರ ಹೊರತು ನೋವುಂಟು ಮಾಡೋದ್ರಿಂದ ಪ್ರಯೋಜನ ಇಲ್ಲ. ದೇಹಕ್ಕೂ ಮನಸ್ಸಿಗೂ ನೋವುಂಟು ಮಾಡದೆ ವ್ಯಸನ ಬಿಡಿಸೋದೇ ನಮ್ಮ ಸಂಸ್ಥೆಯ ಗುರಿ. ಬಸವ ಮಾರ್ಗದಲ್ಲಿ ವ್ಯಸನಿಗಳ ಚೀರಾಟ, ಕೂಗಾಟದ ಬದಲು ಪ್ರಾರ್ಥನೆ ಕೇಳುತ್ತೆ. ವ್ಯಸನಿಯ ಮನ ಪರಿವರ್ತನೆಗೆ ಪೂರಕ ವಾತಾವರಣ ಇಲ್ಲಿ ಕಲ್ಪಿಸಿಕೊಡಲಾಗುತ್ತೆ. ಯೋಗ, ಧ್ಯಾನ, ಆಧ್ಯಾತ್ಮ, ಪೂಜೆ, ಆಪ್ತ ಸಮಾಲೋಚನೆ, ತರಗತಿ, ವ್ಯಕ್ತಿತ್ವ ವಿಕಸನ, ಮನೋರಂಜನೆ, ಸ್ಪರ್ಧೆ, ಮೀಟಿಂಗ್, ಪೌಷ್ಟಿಕ ಆಹಾರದ ಮೂಲಕ ಆರೋಗ್ಯ ಸಂಬಂಧಿತ ಚಿಕಿತ್ಸೆ ನೀಡಲಾಗುತ್ತೆ. ವ್ಯಸನಿಯ ಮನಗೆದ್ದು ಕುಟುಂಬ, ಸಮಾಜದ ಜವಾಬ್ದಾರಿ ಮನವರಿಕೆ ಮಾಡಿಕೊಟ್ಟು ಬದಲಾಯಿಸಲಾಗುತ್ತೆ. ಆ ಮೂಲಕ ವ್ಯಸನ ತ್ಯಜಿಸಲು ವೇದಿಕೆ ಕಲ್ಪಿಸಿಕೊಡಲಾಗುತ್ತೆ ಅಂತ ತಿಳಿಸಿದ್ರು. ಈ ಕ್ಯಾಂಪ್ನಲ್ಲಿ ದುಡ್ಡು ಕೊಡಲಿ ದುಡ್ಡು ಕೊಡದೇ ಇರಲಿ, ಅವರ ಆರೋಗ್ಯಕ್ಕೆ ಬೇಕಾಗಿರುವಂಥ ಚಿಕಿತ್ಸೆ ಮತ್ತು ಅವರ ಊಟಕ್ಕೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಯಾವುದೇ ರೀತಿ ಕಡಿಮೆನೇ ಇರಲ್ಲ. ಈ ಕ್ಯಾಂಪಲ್ಲಿ ಭಾಗಿಯಾದವ್ರನ್ನ ನನ್ನ ಮನೆಗೆ ಬಂದಂಥ ಒಬ್ಬ ಗೆಸ್ಟ್ಗಳು ಯಾವ ಥರ, ನಮ್ಮ ಬಂಧುಗಳು ಯಾವ ಥರ, ನಮ್ಮ ಸ್ನೇಹಿತರು ಯಾವ ಥರ, ಆ ರೀತಿ ಟ್ರೀಟ್ಮೆಂಟ್ ಮಾಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ತಮ್ಮ ಹತ್ರ ಟ್ರೀಟ್ ಮಾಡಿ ಅವ್ರನ್ನ ಖಂಡಿತವಾಗ್ಲೂ ಅವರ ಆರೋಗ್ಯದ ಸುಧಾರಣೆ ತಂದು ಕುಡಿತ ಮುಕ್ತವಾದ ಜೀವನ ಮಾಡೋಕ್ಕೆ ನಾನು ಪ್ರಾಮಾಣಿಕವಾಗಿ ಈ ಸೇವೆನ ಮಾಡೇ ಮಾಡ್ತೀನಿ. ಇಷ್ಟು ವರ್ಷ ಕೇವಲ ಪುರುಷರಿಗಷ್ಟೇ ಸೀಮಿತವಾಗಿದ್ದ ಪುನರ್ವಸತಿ ಕೇಂದ್ರವನ್ನು ಈಗ ಮಹಿಳೆಯರಿಗೂ ವಿಸ್ತಾರ ಮಾಡಲಾಗಿದೆ. ಮಹಿಳೆಯರಿಗೆಂದೇ ಪ್ರತ್ಯೇಕ ಪುನರ್ವಸತಿ ಕೇಂದ್ರವನ್ನು ನಗರದ ಸರಸ್ವತಿಪುರಂನಲ್ಲಿ ತೆರೆದು ಈಗಾಗಲೇ ಕೆಲಸ ಪ್ರಾರಂಭಿಸಲಾಗಿದೆ. ಮಹಿಳೆಯರ ದಾಖಲಾತಿಯಲ್ಲಿ ಸಂಸ್ಥೆ ಗುಪ್ತತೆಯನ್ನು ಕಾಯ್ದುಕೊಳ್ಳುತ್ತೆ. ಮಹಿಳೆ ವ್ಯಸನಕ್ಕೆ ದಾಸರಾಗಿದ್ದರೆ ನಮ್ಮಲ್ಲಿ ದಾಖಲಾಗಿ ಅಗತ್ಯ ಚಿಕಿತ್ಸೆ ಪಡೆಯಬಹುದು. ಮಹಿಳೆಯರಿಗೂ ಕೂಡ ಉಚಿತ ಶಿಬಿರಗಳನ್ನು ಸಂಸ್ಥೆ ಆಯೋಜಿಸಿದ್ದು ಇದರ ಸದ್ಬಳಕೆ ಮಾಡಿಕೊಳ್ಬೇಕು. ಜೊತೆಗೆ ಶೀಘ್ರದಲ್ಲೇ 18 ವರ್ಷದ ಒಳಗಿನ ಮಕ್ಕಳಿಗೂ ಪುನರ್ವಸತಿ ಕೇಂದ್ರ ತೆರೆಯಲಾಗ್ತಾ ಇದ್ದು ಯಾವುದೇ ವ್ಯಸನಕ್ಕೆ ದಾಸರಾದ ಮಕ್ಕಳನ್ನು ದಾಖಲಿಸಿ ಚಿಕಿತ್ಸೆ ಕೊಡಿಸ್ಬೋದು ಎಂದು ಮಾಹಿತಿ ನೀಡಿದರು. ಪುರುಷರು ಯಾವ ಥರ ಈ ವ್ಯಸನಕ್ಕೆ ದಾಸರಾಗಿದೆ, ಅದೇ ಥರ ಕೆಲವು ಮಹಿಳೆಯರು ಈ ಸಮಸ್ಯೆಗೆ ದಾಸರಾಗಿದ್ದರು. ಇಂಥವ್ರಿಗೆ ಪರಿಹಾರ ಬೇಕು ಅಂತ ಸರಿಸುಮಾರು 5 ವರ್ಷದಿಂದ ಬಸವ ಮಾರ್ಗಕ್ಕೆ ತುಂಬ ಫೋನ್ಗಳ ಮುಖಾಂತರ ಬೇಡಿಕೆಗಳು ಬರ್ತಾಯಿತ್ತು. ನಮಗೆ ಸಮಯ ಮತ್ತು ಇದಕ್ಕೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳಿಲ್ಲದೇ ಅದನ್ನು ನಾವು ಮಾಡೋಕ್ಕಾಗಿರಲಿಲ್ಲ. ಈಗ ಅದಕ್ಕೆ ಕಾಲ ಕೂಡ ಬಂದಿದ್ದರಿಂದ ಮಹಿಳೆಯರಿಗೋಸ್ಕರ ನಾವು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಇದಕ್ಕೋಸ್ಕರ ಒಂದು ಸಂಖ್ಯೆಯ ಮಹಿಳೆಯರು ಬಂದಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅವರು ತುಂಬ ಉತ್ಸಾಹದಿಂದ ಮತ್ತು ಒಂದು ಹೊಸ ಜೀವನನ ಪ್ರಾರಂಭ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಈ ಕ್ಯಾಂಪಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗ್ತದೆ ಅಂತ ದೊಡ್ಡ ಮಟ್ಟದ ನಂಬಿಕೆ ನನಗಿದೆ.